ಕುವೈಟ್ ಕೇರಳ ಮುಸ್ಲಿಂ ಅಸೋಸಿಯೇಷನ್ ಕರ್ನಾಟಕ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಕುಟುಂಬ ಪ್ರಯೋಜನ ಯೋಜನೆ ಎಫ್ಬಿಎಸ್ ಮತ್ತು ಜೀವನ ಸಾಧಕ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ನಗರದ ಹೈಲ್ಯಾಂಡ್ ಇಸ್ಲಾಮಿಕ್ ಫೋರಂ ಆಡಿಟೋರಿಯಂ ಸಭಾಂಗಣದಲ್ಲಿ ನಡೆಯಿತು. 7 ಜನರಿಂದ ಪ್ರಾರಂಭವಾದ ಕುವೈಟ್ ಕೇರಳ ಮುಸ್ಲಿಂ ಅಸೋಸಿಯೇಷನ್ ಇಂದು ಸಾವಿರಾರು ಮಂದಿ ಸದಸ್ಯರಾಗಿದ್ದಾರೆ. ಸಮಾಜದ ಎಲ್ಲ ವರ್ಗದ ಜನರು ಇದರ ಸದಸ್ಯರಾಗಿದ್ದಾರೆ. ಆಕಸ್ಮಿಕವಾಗಿ ಮರಣವಾದ ಸದಸ್ಯರ ಕುಟುಂಬಕ್ಕೆ ಆರ್ಥಿಕ ನೆರವನ್ನು ನೀಡುತ್ತಾ ಇದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವನ್ನು ಸಂಘಟನೆ ನೀಡುತ್ತಾ ಬಂದಿದೆ ಎಂದು ಕೆಕೆಎಂಎ ಕರ್ನಾಟಕ ಇದರ ಕುವೈಟ್ ಅಧ್ಯಕ್ಷ ಯೂಸುಫ್ ರಶೀದ್ ಹೇಳಿದರು. ಕೆಕೆಎಂಎ ಅಂದರೆ ಕುವೈಟ್ ಕೇರಳ ಮುಸ್ಲಿಂ ಅಸೋಸಿಯೇಷನ್. ಅದರಲ್ಲಿ ಕರ್ನಾಟಕದ ಒಂದು ಬ್ರಾಂಚ್ ಇದೆ. ಅದರಲ್ಲಿ ಸಾಧಾರಣ 15 ಬ್ರಾಂಚ್ ಇದೆ. ಅದರಲ್ಲಿ ಒಂದು ಕರ್ನಾಟಕದ ಬ್ರಾಂಚ್, ಬಾಕಿದ್ದೆಲ್ಲ ಕೇರಳದ ಬ್ರಾಂಚ್. ಕೇರಳದ ಅಂಡರ್ನಲ್ಲಿ ನಾವು ಕೆಕೆಎಂಎ ಕರ್ನಾಟಕದವರು ಕೆಲಸ ಮಾಡ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾ ಈಗ ಸಾಧಾರಣ 23 ವರ್ಷಗಳಿಂದ ಕಾರ್ಯನಿರತವಾಗಿದೆ. 7 ಮಂದಿಯಲ್ಲಿ ಪ್ರಾರಂಭಿಸಿದ ಸಂಸ್ಥೆ ಈಗ 16,000ಕ್ಕಿಂತ ಮಿಗಿಲಾದಂತಹ ಒಂದು ಸಂಸ್ಥೆಯಾಗಿರುತ್ತದೆ. ಗಲ್ಫ್ ರಾಷ್ಟ್ರದಲ್ಲಿ ಅತ್ಯಧಿಕ ಸದಸ್ಯರಿರುವಂತಹ ಒಂದು ಸಂಸ್ಥೆಯಾಗಿರುತ್ತದೆ. ಇದರಲ್ಲಿ ಸಾಮಾಜಿಕ ಎಲ್ಲ ವಿಭಾಗದಲ್ಲಿಯೂ ಅಲ್ಹಮ್ದುಲಿಲ್ಲಾ ನಾವು ಕೆಲಸ ಮಾಡ್ತಿದ್ದೇವೆ. ಆದರೆ ಇದರಲ್ಲಿ ಸದಸ್ಯರಾಗಿರುವವರು ಅತಿ ಕಡಿಮೆ ಸಂಬಳದಲ್ಲಿ ಅಂಗಡಿಯಲ್ಲಿಯೋ ಹೋಟೆಲ್ನಲ್ಲಿಯೋ ಮನೆಗಳಲ್ಲಿ ಕೆಲಸ ಮಾಡಿ ಇದರಲ್ಲಿ ಮೆಂಬರ್ ಆಗಿದ್ದಾರೆ. ಸಾಧಾರಣ ಸ್ವಲ್ಪ ಮೆಂಬರು ಉತ್ತಮ ಸ್ಯಾಲರಿಯಲ್ಲಿ ಇರುವವರಿದ್ದಾರೆ. ಹೆಚ್ಚಿನವರು ಇದರಲ್ಲಿ ಹಗಲಿರಲೆನ್ನದೇ ಕೆಲಸವನ್ನು ಮಾಡುತ್ತದೆ, ಯಾವುದೇ ಪ್ರತಿಫಲವನ್ನು ಬಯಸುವುದಿಲ್ಲ. ಕುವೈಟ್ನಲ್ಲಿರುವಂಥ ಎಲ್ಲ ಹಾಸ್ಪಿಟಲಲ್ಲಿ ವಿಸಿಟ್ ಮಾಡಿ ಅಲ್ಲಿ ಇರುವಂಥ ರೋಗಿಗಳಿಗೆ ಸಮಾಧಾನವನ್ನು ಹೇಳುತ್ತಾ ಅವರಿಗೆ ಅವಶ್ಯವಿದ್ದಲ್ಲಿ ಸಹಾಯ ಸಹಕಾರವನ್ನು ನೀಡುತ್ತಾ, ಅದಲ್ಲದೆ ಅಲ್ಲಿ ಯಾರಾದರೂ ಮರಣ ಹೊಂದಿದರೆ ಜಾತಿ ಧರ್ಮ ಭೇದವಿಲ್ಲದೆ ಆ ಶರೀರವನ್ನು ಊರಿಗೆ ತಲುಪಿಸುವುದ ಅಥವಾ ಅಲ್ಲಿ ದಫನ್ ಮಾಡುವಂಥ ಕೆಲಸವನ್ನು 24 ಗಂಟೆಯೊಳಗೆ ಮಾಡಿಕೊಡುತ್ತಾರೆ ನಮ್ಮ ವಿಭಾಗದ ಕಾರ್ಯಕರ್ತರು. ಇಂದಿನ ಕಾರ್ಯಕ್ರಮದಲ್ಲಿ ಮರಣ ಹೊಂದಿದ ಸಂಘಟನೆಯ ಸದಸ್ಯರಿಗೆ ಆರ್ಥಿಕ ನೆರವು ನೀಡಲಾಯಿತು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆ ಕಾರ್ಯಕ್ರಮ ನಡೆಸಲಾಗಿದೆ. ಬಡ ದುರ್ಬಲ ಸದಸ್ಯರಿಗೆ 2 ಮನೆಯ ಹಸ್ತಾಂತರ ಕಾರ್ಯಕ್ರಮ ಮಾಡಲಾಗಿದೆ ಎಂದು ಸಂಘಟನೆಯ ಕರ್ನಾಟಕ ಅಧ್ಯಕ್ಷ ಎಸ್ಎಂ ಫಾರೂಕ್ ಮಾಹಿತಿ ನೀಡಿದರು. ಇಲ್ಲಿ ನಮ್ಮದು ಟೋಟಲ್ 64 ಮಕ್ಕಳಿಗೆ, ನಮ್ಮ ಮೆಂಬರ್ನ ಮಕ್ಕಳಿಗೆ ನಾವು ಇದು ಕೊಡ್ತಾ ಇದ್ದೇವೆ, ಅವಾರ್ಡ್ ಕೊಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಮಂಗಳೂರಲ್ಲಿ 18 ಮಕ್ಕಳಿದ್ದಾರೆ, ಅವರಿಗೆ ಈಗ ನಾವು ಮಂಗಳೂರಲ್ಲಿ ಕೊಡ್ತಾ ಇದ್ದೇವೆ. ಮತ್ತು ಉಳಿದ ಮಕ್ಕಳು ನಮ್ಮದು ಕುವೈಟಲ್ಲಿದ್ದಾರೆ, ನಾವಲ್ಲಿ ಕುವೈಟಲ್ಲಿ ಅವರಿಗೆ ಅದನ್ನು ಕೊಡ್ತೇವೆ. ಮರಣ ಹೊಂದಿದ ಮೆಂಬರಿಗೆ ನಾವು FBS ಸ್ಕೀಮ್ ಅಂತ ಮಾಡಿದ್ದೇವೆ. ಅದರಲ್ಲಿ ನಾವು ಆ ಮೆಂಬರ್ ಮರಣ ಹೊಂದಿದ ಫ್ಯಾಮಿಲಿಗೆ ನಾವು ಒಂದು ದೊಡ್ಡ ಅಮೌಂಟನ್ನು ಕೊಡ್ತೇವೆ. ಅದಲ್ಲದೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ. ಇದರಲ್ಲಿ ಸ್ಕಾಲರ್ಶಿಪ್ಪು ನಾವು ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಅದಲ್ಲದೆ ನಮ್ಮ ಸಂಘಟನೆಯ ಮಕ್ಕಳ ನಾವು ಅವರನ್ನು ಪ್ರೋತ್ಸಾಹಿಸಲಿಕ್ಕಾಗಿ, ಅವರನ್ನು ಎನ್ಕರೇಜ್ ಮಾಡಲಿಕ್ಕಾಗಿ ವರ್ಷ ನಾವು ಅವರಿಗೆ ಒಂದು ಅವಾರ್ಡ್ ಕೊಡ್ತಾ ಇದ್ದೇವೆ. ಅದರಲ್ಲಿ ಎಲ್ಲ ಮಕ್ಕಳಿಗೆ ಒಳ್ಳೆ ಫಲಿತಾಂಶಕ್ಕಾಗಿ ಅವರಿಗೆ ನಾವು ಮೋಟಿವೇಶನ್ ಮಾಡಲಿಕ್ಕಾಗಿ ಅವರಿಗೆ ಒಂದು ಫೆಲಿಸಿಟೇಷನ್ ಮಾಡ್ತೇವೆ. 96% ಅಬವ್ ಮಾಡಿದವರಿಗೆ ಮತ್ತು ಅದಕ್ಕಿಂತ ಒಳ್ಳೆ ಮಾರ್ಕ್ ತೆಗೆದವರಿಗೂ ಕೂಡ ಎಲ್ಲರಿಗೂ ಕೂಡ ನಾವು ಅದೊಂದು ನಮ್ಮ ಮೆಂಬರಲ್ಲಿ ಕೊಡ್ತೇವೆ. ಅದಲ್ಲದೆ ವರ್ಷ ನಾವು 2 ಮನೆ ಇಲ್ಲದವರಿಗೆ ಹೋಮ್ ಫಾರ್ ಹೋಮ್ಲೆಸ್ ಅಂತ ಅಂಡರ್ ಪ್ರಾಜೆಕ್ಟಲ್ಲಿ 2 ಮನೆ ನಾವು ಕೊಡ್ತಿದ್ದೇವೆ. ಅದು ಲಾಸ್ಟ್ ಮಂತಲ್ಲಿ ನಾವು ಆಲ್ರೆಡಿ ಕೊಟ್ಟಿದ್ದೇವೆ. ಅತಿ ಕಡಬಡವರು ಡಿಸರ್ವ್ಡ್ ಫ್ಯಾಮಿಲಿಗೆ ಸರ್ವೆ ಮಾಡಿ ನಾವು ಯತೀಮ್ ಫ್ಯಾಮಿಲಿಗೆ ಅಂತ ಈಗಾಗಲೇ 17 ಮನೆಗಳನ್ನು ಕಟ್ಟಿ ಹ್ಯಾಂಡ್ ಓವರ್ ಮಾಡಿದ್ದೇವೆ. ಅಲ್ಹಮ್ದುಲಿಲ್ಲಾ. ಅದಲ್ಲದೆ ನಾವು ನಮ್ಮ ಮರಣ ಹೊಂದಿದ ನಮ್ಮ ಮೇನ್ ಕರ್ನಾಟಕ ಬ್ರಾಂಚ ಕರ್ನಾಟಕ ಶಾಖೆಯ ಬೆನ್ನೆಲುಬಾಗಿದ್ದಂಥ ಜನಾಬ್ ಮರ್ಹೂಮ್ SM ಬಶೀರ್ ಅವರ ಹೆಸರಲ್ಲಿ ವರ್ಷ ನಾವು ಅವರ ಮೆಮೋರಿಯಲ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ನಮ್ಮ ಕಮ್ಯುನಿಟಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ, ಸ್ಪೆಷಲಿ ಎಜುಕೇಷನ್ ಫೀಲ್ಡಿಗೆ ಸೋಷಲ್ ವರ್ಕಿಗೆ ಮಾಡ್ತಿರುವ ಕೆಲಸ ನೋಡಿ ಅವರಿಗೆ ನಾವು ಲೈಫ್ ಟೈಮ್ ಅಚೀವ್ಮೆಂಟ್ ಕೊಡ್ತಾ ಇದ್ದೇವೆ. ಅದು ಕೂಡ ಇದೊಂದು ಪ್ರೋಗ್ರಾಮಿನ ಅಂಗಾಗಿದೆ. SM ಬಶೀರ್ ಸ್ಮರಣಾರ್ಥ ಜೀವನ ಸಾಧಕ ಪ್ರಶಸ್ತಿಯನ್ನು ಪದ್ಮಶ್ರೀ ಪ್ರಶಸ್ತಿ ವಿಜೇತ ಹರೇಕಳ ಹಾಜಪ್ಪರಿಗೆ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಪಡೆದ ಬಳಿಕ ಹರೇಕಳ ಹಾಜಪ್ಪ ಮಾತನಾಡಿ, ಕುವೈಟ್ ಅನಿವಾಸಿ ಭಾರತೀಯರು ನನ್ನ ಕೆಲಸಕ್ಕೆ ಬೆನ್ನೆಲುಬು ಆಗಿ ನಿಂತಿದ್ದಾರೆ ಎಂದು ಕೆಕೆಎಂಎಗೆ ಕೃತಜ್ಞತೆ ಸಲ್ಲಿಸಿದರು. ಒಂದು ವೇದಿಕೆಯಲ್ಲಿ ನಾನು ಸನ್ಮಾನ ಮಾಡುವ ಅವಕಾಶ ನನಗೆ ನಿಮ್ಮ ಕೈಯಿಂದ ನನಗೆ ಸಿಕ್ಕಿದ ಧನ್ಯವಾದ. ನಾನು ಕುವೈಟ್ ಕನಸು ಕಾಣಲಿಲ್ಲ. 8 ಸಲ ನಾನು ವಿದೇಶ ಹೋದೆ. ಕುವೈಟ್ 70 ವರ್ಷ ಮುನ್ನೆ ಕೂಡ 6 ತಿಂಗಳ ಮುನ್ನೆ ನಾನು ಫೋನ್ ಮಾಡಿದರು, ನಿಮ್ಮನ್ನು ಕುವೈಟ್ ಕರ್ಕೊಂಡು. ಆದರೆ ನನ್ನ ಪಾಸ್ಪೋರ್ಟ್ ಹೋಗಿ 70 ವರ್ಷ ದಾಟಿತ್ತು.
ಆದ ಕಾರಣ ಕುವೆಟ್ಟಲ್ಲಿ ಎಂಥ ಒಂದು ಸುಂದರವಾದ ವೇದಿಕೆಯಲ್ಲಿ ಕುವೆಟ್ಟು ಎಲ್ಲರೂ ಕೋಡ್ಕೊಂಡು ನನ್ನ ಗೌರವ ಒಂದು ಕವರು ಕೊಡಲಿಕ್ಕೆ ಸಾಧ್ಯ ಇಲ್ಲದ ಮನುಷ್ಯ ಇಂಥ ಒಂದು ವೇದಿಕೆಯಲ್ಲಿ ಗೌರವಾನ್ವಿತರ ನನ್ನ ತಂದುಕೊಂಡು ಸ್ಕಾಲರ್ಶಿಪ್ ಕೊಡಲಿಕ್ಕೆ ಕವರ್ ಕೊಡಲಿಕ್ಕೆ ಕೂಡ ಅವಕಾಶ ಕೊಟ್ಟರು. ನಿಮಗೆ ನಾನು ಕುವೆಟ್ಟು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಡೈಜಿ ವರ್ಲ್ಡ್ ಸ್ಥಾಪಕ ವಾಲ್ಟರ್ ನಂದಳಿಕೆ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಹಿತವಚನ ನೀಡಿದರು. ನಾವು IAS UPSC ಎಕ್ಸಾಮನ್ನು ಟ್ರೈ ಮಾಡಬೇಕು. ಇವತ್ತು ನಾವು ಸಂಕಷ್ಟದಲ್ಲಿದ್ದೇವೆ. ಇನ್ನೊಬ್ಬರ ಬಕೆಟ್ ಹಿಡಿದ್ರೆ ಮಾತ್ರ ನಾವು ಬದುಕಬಹುದು ಎಂಬ ಒಂದು ಸ್ಥಿತಿಗೆ ಬಂದಿದ್ದೇವೆ. ಎದ್ದೇಳು ಅಂದರೆ ಎದ್ದೇಳಬೇಕು, ಕೂತ್ಕೊಳ್ಳು ಅಂದರೆ ಕೂತ್ಕೊಳ್ಬೇಕು. ಒಂದು ವೇಳೆ ಜಸ್ಟ್ ಇಮ್ಯಾಜಿನ್ ನಮ್ಮ ಸಮುದಾಯದಲ್ಲಿ ವರ್ಷಕ್ಕೆ ನಮ್ಮ ಊರಿಂದ 1 ಅಥವಾ 2 IAS ಆಫೀಸರ್ IPS ಆಫೀಸರ್ ಪಾಸಾಗಿ ಬಂದರೆ ನಮ್ಮ ಸಮುದಾಯದ ಭವಿಷ್ಯವನ್ನೇ ಬದಲಾವಣೆ ಮಾಡಬಹುದು. ಒಂದು ಕಮಿಷನರ್ ಆಗಿ, ಪೊಲೀಸ್ ಕಮಿಷನರ್ ಆಗಿ, SP ಆಗಿ ಅಥವಾ ACP ಆಗಿ, ಒಂದು IRS IPS ಆಫೀಸರ್ ಆಗಿ ಕೇವಲ ನಮ್ಮ ಫ್ಯಾಮಿಲಿಗೆಲ್ಲ ನಮ್ಮ ಇಡೀ ಸಮುದಾಯವನ್ನು ಅಪ್ಲಿಫ್ಟ್ ಮಾಡುವಂತಹ ಒಂದು ಪ್ರೊಫೆಷನ್ ಇದ್ದರೆ ಅದು ಗವರ್ಮೆಂಟ್ ಜಾಬ್ಸ್. ನಿಮ್ಮ ಮಕ್ಕಳು ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಸೈಂಟಿಸ್ಟ್ ಆಗಲಿ, ಏನೇ ಆಗಲಿ, ಆದರೆ 1, 2, 3 ಟೆಸ್ಟನ್ನು ದಯಮಾಡಿ ಅವರಿಗೆ ಒಂದು ಟ್ರೈ ಮಾಡಲಿಕ್ಕೆ ಬಿಡಿ, ಸಪೋರ್ಟ್ ಮಾಡಿ. 8ನೇ 9ನೇ ಕ್ಲಾಸ್ನಿಂದ ಟೀಚರಿಗೆ ಹೇಳಿ, ಅವರಿಗೆ UPSC ಬಗ್ಗೆ ಮಾತಾಡಲಿಕ್ಕೆ ಹೇಳಿ. ನೀವು ಇಂಜಿನಿಯರಿಂಗ್ ಮಾಡ್ತೀರಿ. ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲಿ 10ರಿಂದ 12 ಜನ IPS IAS ಆಗ್ತಾರೆ. ಹೈಯೆಸ್ಟ್ ಹುಡುಗಿಯರು ಕೂಡ ಆಗ್ತಾರೆ. ಆದರೆ ಅವರೆಲ್ಲ ಏನು ಸಾಮಾನ್ಯ ಬ್ಯಾಕ್ಗ್ರೌಂಡ್ ಅಲ್ಲ. ಕೆಲವರು ಡಾಕ್ಟರ್ ಆಗಿ ಆಗ್ತಾರೆ, ಕೆಲವರು ಇಂಜಿನಿಯರ್ ಆಗಿ ಆಗ್ತಾರೆ. ಆದರೆ ನಮ್ಮಲ್ಲಿ ಏನೋ ಒಂದು ಭಾವನೆ ಇದೆ, ಏನೆಂದರೆ IPS IRS ಆಗಬೇಕಾದ್ರೆ ಅದಕ್ಕೆ ಭಯಂಕರ ಮಾರ್ಕ್ಸ್ ತೆಗಿಬೇಕು, 99 ತೆಗಿಬೇಕು, 100 ತೆಗಿಬೇಕು. ಇಲ್ಲ, ಅದು ಸುಳ್ಳು. ನೀವು ಬೇಕಾದರೆ 12th ಫೇಲ್ ಎಂಬ ಮೂವಿ ಇದೆ, ಅದನ್ನು ನೋಡಿ, ಫ್ಯಾಮಿಲಿ ಜೊತೆಗೆ ನೋಡಿ. ಮನೋಜ್ ಕುಮಾರ್ ಶರ್ಮಾ ಎಂಬ ಮಧ್ಯಪ್ರದೇಶದ ಹುಡುಗ 6 ಸಬ್ಜೆಕ್ಟಲ್ಲಿ 5ರಲ್ಲಿ ಫೇಲ್ ಆಗಿದ್ದ. PUCಯಲ್ಲಿ ಎಷ್ಟು? 5ರಲ್ಲಿ ಫೇಲ್, 1ರಲ್ಲಿ ಮಾತ್ರ ಪಾಸ್ ಆಗಿದ್ದ. ಆ ಹುಡುಗ ಮುಂದೆ PUC ಪ್ರೈವೇಟ್ ಆಗಿ ಪಾಸಾಗಿ BA ಮಾಡಿ, ಪ್ರೈವೇಟ್ ಆಗಿ BA ಮಾಡಿ 5 ಅಟೆಂಪ್ಟ್ ಮಾಡಿ 5th ಅಟೆಂಪ್ಟಲ್ಲಿ IPS ಆಗ್ತಾನೆ. ಇವತ್ತು ಮುಂಬೈ ಮಹಾರಾಷ್ಟ್ರದ ADGP. ಒಂದು ವೇಳೆ 5 ಸಬ್ಜೆಕ್ಟ್ಗಳಲ್ಲಿ ಫೇಲ್ ಆಗಿ 1ರಲ್ಲೇ ಪಾಸಾದ ಒಬ್ಬ ಹುಡುಗ IPS ಆಗ್ತಾನೆ. 99 100 ತೆಗೆಯುವ ನಮ್ಮ ಮಕ್ಕಳಿಗೆ ಆಗೋದಿಲ್ವಾ? ಬಳಿಕ SSLC ಮತ್ತು PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಶಾಜ್ ಯೂಸುಫ್ ಕಿರಾತ್ ಪಠಿಸಿದರು. ಅಯೂಬ್ ಸೂರಿಂಜೆ ಸ್ವಾಗತಿಸಿದರು. ಮೊಹಮ್ಮದ್ ಅಮೀನ್ ಧನ್ಯವಾದವಿತ್ತರು.